ಗಣೇಶನಿಗೆ ಯಾಕೆ ಮೋದಕ ಇಷ್ಟ? ಮತ್ತು ಗಣೇಶನಿಗೆ ಯಾಕೆ 21 ಗರಿಕೆ ಅಥವಾ 21 ಮೋದಕನ ನೈವೇದ್ಯವಾಗಿ ಅರ್ಪಿಸಬೇಕು? ಅದ್ರ ಹಿಂದಿರೋ ರಹಸ್ಯವೇನು ಗೊತ್ತಾ ನಿಮಗೆ? ಬನ್ನಿ ಇವತ್ತು ತಿಳ್ಕೊಳ್ಳೋಣ ಅದ್ರ ಬಗ್ಗೆ. ಒಂದು ದಿನ ಶಿವ, ಪಾರ್ವತಿ ಮತ್ತು ನಮ್ಮ ಪುಟ್ಟ ಗಣೇಶ ಕೈಲಾಸದಿಂದ ಅನಸೂಯ ದೇವಿ ಮನೆಗೆ ಊಟಕ್ಕಂತ ಹೋಗಿದ್ರಂತೆ. ನಮ್ಮ ಪುಟ್ಟ ಗಣೇಶನಿಗೆ ಎಷ್ಟೇ ಊಟ ಬಡಿಸಿದ್ರೂ ಹೊಟ್ಟೆನೇ ತುಂಬಲಿಲ್ವಂತೆ, ಅವ್ನ ಹಸು ನೀಗ್ಲಿಲ್ವಂತೆ. ಆವಾಗ ಅನಸೂಯ ದೇವಿ ಒಂದು ಸಿಹಿ ಪದಾರ್ಥನ ಗಣೇಶನಿಗೆ ಕೊಟ್ಟಂತೆ. ಅದು ಕೊಟ್ಟಾದ್ಮೇಲೆ ಗಣೇಶ 21 ಸಾರಿ ತೇಗದಂತೆ. ಅಷ್ಟೇ ಅಲ್ಲದೆ ಶಿವನೂ ಕೂಡ 21 ಸಾರಿ ತೇಗದಂತೆ. ಮತ್ತು ಗಣೇಶ ಹೇಳಿದಂತೆ ನಂದು ಹೊಟ್ಟೆ ತುಂಬಿತು ಅಂತ. ಆವಾಗ ಅನಸೂಯ ದೇವಿ ಹೇಳ್ತಾಳಂತೆ, ಇದೊಂದು ಸಿಹಿ ಪದಾರ್ಥ, ಇದೊಂದು ಹೂರ್ಣ ತುಂಬಿದ ಸಿಹಿ ಪದಾರ್ಥ, ಇದಕ್ಕೆ ಮೋದಕ ಅಂತಾರೆ ಅಂತ. ಅದಕ್ಕೆ ತಾಯಿ ಪಾರ್ವತಿ ದೇವಿ ಅವತ್ತಿಂದ ಗಣೇಶನಿಗೆ ಮೋದಕ ಪ್ರಿಯ ಅಂತ ಹೆಸರಿಟ್ರಂತೆ. ಅಷ್ಟೇ ಅಲ್ಲದೆ ಗಣೇಶನಿಗೆ 21 ಮೋದಕನ ಸಮರ್ಪಿಸಿದರೆ ನೈವೇದ್ಯವಾಗಿ ಅದು ಶ್ರೇಷ್ಠ ಅಂತ ಹೇಳಿದ್ರಂತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.